ಬಿಗ್ ಬಾಸ್ ನೋಡ್ತೀರಾ ಅಂತ? ಸರ್ ನೋಡ್ತೀನಿ ಸರ್. ಬಿಗ್ ಬಾಸ್ ನೋಡ್ತೀರಲ್ವಾ, ನಿಮಗೆ ಒಂದು ಅಕಸ್ಮಾತ್ ನಿಮಗೆಲ್ಲರೂ ಚಾನ್ಸ್ ಸಿಕ್ಕರೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಏನು ಅಂತ? ಸರ್ ಸಿಕ್ಕಿದ್ರೆ ಅಂದರೆ ಕ್ಯಾಶುವಲ್ ಆಗಿ ಹೇಳಬೇಕು ಅಂದರೆ ಒಬ್ಬೊಬ್ರು ಹೋಗೋಕ್ಕೆ ಇಷ್ಟಪಡ್ತಾರೆ, ಒಬ್ಬೊಬ್ರು ಹೋಗೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಒಬ್ಬೊಬ್ರು ಮೈಂಡ್ ಯಾವ ಥರ ಇರುತ್ತೆ ಅಂದರೆ ನಾವು ಬಿಗ್ ಬಾಸ್ಗೆ ಹೋದರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗುತ್ತೆ, ಸೊ ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ. ಮಾಡಿಬಿಟ್ಟು ಒಬ್ಬೊಬ್ರು ಹೋಗೋಕ್ಕೆ ಇಷ್ಟಪಡಲ್ಲ, ಪೆಂಡಿಂಗಲ್ಲೇ ಇಡ್ತಾರೆ, ಇವಾಗಿಲ್ಲ ನೆಕ್ಸ್ಟ್ ಬರ್ತೀವಿ ಈ ಥರ. ಬಟ್ ಆದರೆ ಒಬ್ಬೊಬ್ರು ಹೋಗೇ ಹೋಗ್ತಾರೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅಲ್ಲಿ ಏನು ಬೇಕಾದರೂ ಆಗಲಿ ಅದನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ. ಯಾಕೆ ಅಂತಂದರೆ ನಾವು ಮುಂದೆ ಬರ್ತೀವಿ, ಇನ್ನೂ ಮುಂದೆ ಹೋಗ್ಬೋದು, ಹೆಸರು ಮಾಡ್ತೀವಿ, ಅದು ಟ್ರೋಲ್ ಆದರೂ ಪರವಾಗಿಲ್ಲ, ಅದರಿಂದನೂ ಮುಂದೆ ಬರ್ತೀವಿ ಅಂತಲೇ ಥಿಂಕ್ ಮಾಡ್ತಾರೆ. ಸೊ ನಾನು ಬಿಗ್ ಬಾಸ್ ನೋಡ್ತೀನಿ. ಲಾಸ್ಟ್ ಟೈಮ್ ನಿಮ್ಗೆ ಯಾರು ಇಷ್ಟ ಆಗಿದ್ರಂತ ಬಿಗ್ ಬಾಸಲ್ಲೇ? ಸರ್ ಯಾರು ಇಷ್ಟ ಅಂತ ಹೋದರೆ ನಂಗೆ ಆಲ್ಮೋಸ್ಟು ಪಾರ್ಟಿಸಿಪೇಟ್ ನಾನು ಅಷ್ಟೊಂದು ಇಷ್ಟಪಡೋಕ್ಕೆ ಹೋಗಲ್ಲ. ಬಟ್ ವರ್ತು ಸಂತೋಷ್ ಅವರಂದರೆ ತುಂಬ ಇಷ್ಟ ನನಗೆ. ಸೊ ಅವ್ರು ಇವಾಗಲೂ ಹೇಳ್ಬೇಕಂತಂದರೆ ಅಲ್ಲಿಂದ ಬಂದಮೇಲೂ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಇಷ್ಟ ಅವರು ಅಂದರೆ. ಈ ಬಾರಿ ಯಾರನ್ನಾದರೂ ನೀವು ಕಳಿಸ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂದಾಗ ಇವ್ರನ್ನ ನೋಡೋಕೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟಪಡ್ತೀನಿ ಅಂತಿದ್ದೆ, ಯಾರು ಅಂಥವ್ರು ಯಾರನ್ನು ನೀವು ಕಳ್ಸೋಕ್ಕೆ ಇಷ್ಟಪಡ್ತೀರಾ ಅಂತ? ನಿಮ್ಮನ್ನು ಬಿಟ್ಟು ಹೇಳಿ, ಆಮೇಲೆ ನಾನೇ ಅಂತ ಹೇಳಿ. ಇಲ್ಲ ಸರ್, ಇಲ್ಲ ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಏನು ಆಸೆ ಇಲ್ಲ. ಹೋದರೆ ಜಸ್ಟ್ ನಮ್ಮ ಬಾಸ್ಗೋಸ್ಕರ ಹೋಗ್ಬೇಕಷ್ಟೇ. ಯಾಕೆಂದರೆ ಸುದೀಪ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅವ್ರನ್ನ ನೋಡೋಕ್ಕೋಸ್ಕರ ಹೋಗ್ತೀನಿ ಹೊರತು ಹೋದರೆ, ಬಟ್ ಪಾರ್ಟಿಸಿಪೇಟ್ ಮಾಡೋಕ್ಕಂತ ಹೋಗಲ್ಲ. ಇದು ತುಂಬ ಕಷ್ಟ. ಯಾರು ನೋಡೋಕೆ ಇಷ್ಟಪಡ್ತೀರಂತ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೋದರೆ ಚೆನ್ನಾಗಿರುತ್ತೆ ಅಂದರೆ ಯಾರು ಅಂತ? ಅದು ತುಂಬ ಕಷ್ಟವಾದ ಕ್ವಶನ್ನು, ಯಾರನ್ನ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಇದು ಕಾಮನಾಗಿ ಹೇಳ್ತೀನಿ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ಬಿಗ್ ಬಾಸ್ ಅಂತ ಹೋದರೆ ಬರೀ ಆರ್ಟಿಸ್ಟ್ಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಆಲ್ರೆಡಿ ಹೆಸರು ಮಾಡಿರೋರು ಇಂಥವ್ರನ್ನೇ ಕಳಿಸ್ತಾರೆ. ಸೊ ಮತ್ತು ರೀಲ್ಸ್ ಮಾಡ್ತಾ ಇರೋರು, ಇವಾಗ ಮೂವಿ ಮತ್ತು ಸೀರಿಯಲ್ ನೀವು ಯಾರು ನೋಡೋಕೆ ಇಷ್ಟಪಡ್ತೀರಾ ಅಂತ ನಾನು ಅದನ್ನೇ ಹೇಳ್ತಿದ್ದೀನಿ. ಸೊ ಆದರೆ ಇವಾಗ ತುಂಬ ಪೂರ್ ಪೀಪಲ್ಸ್ ಎಲ್ಲ ಇರ್ತಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಅಂಥವ್ರನ್ನ ಯಾರನ್ನಾದರೂ ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ನೋಡೋಕೆ ತುಂಬ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ ಈ ಬಾರಿ ಬಿಗ್ ಬಾಸಲ್ಲಿ ಈ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಯೂಟ್ಯೂಬರ್ಸ್ ಕೂಡ ಕೆಲವೊಂದಿಷ್ಟು ರೀಲ್ಸ್ ಮಾಡೋರು ಕೂಡ ಜಾಸ್ತಿ ಜನ ಬಿಗ್ ಬಾಸಲ್ಲಿ ಹೋಗ್ತಾರೆ ಅನ್ನೋ ಒಂದು ಮಾತು ಕೇಳ್ಪಡ್ತಿದೆ. ನಿಮ್ಗೆ ಏನು ಅನಿಸುತ್ತೆ? ಅವ್ರನ್ನ ನೋಡೋಕೆ ಇಷ್ಟಪಡ್ತೀರಾ? ಏನು ಅನಿಸುತ್ತೆ ಅಂತ? ರೀಲ್ಸ್ ಮಾಡೋರೆಲ್ಲ ಬಿಗ್ ಬಾಸ್ ಮನೆಗೆ ಹೋದರೆ ಹೇಗಿರುತ್ತೆ ಅಂತ? ಸರ್ ಅಂತ ಅಂದರೆ ರೀಲ್ಸ್ ಮಾಡೋರು ಅಂತ ತೊಗೊಂಡ್ರೆ ತುಂಬ ಟ್ರೋಲ್ ಆಗಿರ್ತಾರೆ. ಸೊ ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಆಲ್ಮೋಸ್ಟ್ ಕಾಂಟ್ರವರ್ಸಿ ಮಾಡ್ಕೊಂಡಿರೋರನ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಅದು ಯಾವ ಥರ ಅಂತ ಗೊತ್ತಿಲ್ಲ. ಅಂದರೆ ಅವ್ರನ್ನ ಇಷ್ಟಪಡ್ತೀರಾ? ಅವ್ರನ್ನ ನೋಡೋಕ್ಕೆ ರೀಲ್ಸ್ ಮಾಡೋರು ಒಳಗಡೆ ಹೋದರೆ ನೀವು ಇಷ್ಟಪಡ್ತೀರಾ ಅಂತ ನಾನು ಕೇಳ್ತೀನಿ. ಸರ್ ಇಲ್ಲ ಸರ್, ಬಿಕಾಸ್ ನಾನು ಹೇಳ್ತಾ ಇಲ್ವಾ, ತುಂಬ ಬಡವರು ಇರ್ತಾರೆ, ತುಂಬ ಟ್ಯಾಲೆಂಟ್ ಇರೋರು ಇರ್ತಾರೆ, ಅಂಥವ್ರನ್ನ ಕಳಿಸಿದ್ರೆ ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಏನಂದರೆ? ಶ್ರೀದೇವಿ. ಓಕೆ, ಶ್ರೀದೇವಿ ಅವರು ಹೇಳ್ತಾ ಇದ್ದಾರೆ ಬಿಗ್ ಬಾಸಲ್ಲಿ ರೀಲ್ಸ್ ಮಾಡೋರಿಗಿಂತ ಇನ್ನೂ ಹೆಚ್ಚಿನ ಟ್ಯಾಲೆಂಟ್ಗಳು ಇರ್ತಾರೆ, ಅವ್ರಿಗೂ ಒಂದಿಷ್ಟು ಅವಕಾಶ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ, ಅದೇ ತಾನೇ? ಹೌದು ಸರ್. ಓಕೆ, ಶ್ರೀದೇವಿ ಅವರೇ, ನಿಮ್ಗೇನಾದರೂ ಬಾಯ್ ಫ್ರೆಂಡ್ ಏನಾದರೂ ಇದ್ದಾರಾ ಅಂತ? ಸರ್ ಇಲ್ಲ ಸರ್. ಇಲ್ವಾ? ಓಕೆ, ವಿಡಿಯೋ ನೋಡಿ ಯಾರಾದರೂ ನಿಮ್ಮನ್ನು ಪ್ರಪೋಸ್ ಮಾಡಿದರೆ ಏನು ಮಾಡ್ತೀರಾ ಅಂತ? ಸರ್ ಅದು ಹೇಳಕ್ಕೆ ಬರಲ್ಲ. ಸೊ ಯಾರಾದರೂ ಮಾಡಿದ್ರೆ ಅವಾಗ ನೋಡ್ಕೊಳ್ಳೋಣ, ಅದು ನನ್ನ ತನಕ ಬಂದರೆ ಅವಾಗ ನೋಡ್ಕೊಳ್ಳೋಣ ಸರ್. ಪ್ರಪೋಸ್ ಮಾಡಿದ್ರು ಒಪ್ಕೋತೀರಾ ಅಂತ ಏನಂತ? ಸರ್ ನೋ ಕಮೆಂಟ್ ಸರ್ ಇದಕ್ಕೆ. ಓಕೆ, ಥ್ಯಾಂಕ್ ಯು ಶ್ರೀದೇವಿ ಅವರೇ, ಥ್ಯಾಂಕ್ ಯು.